ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮತ್ತು ಈ ಪಾಲಿನಾಮಿಯಲ್ ಚಾಪ್ಟರ್ನ ಕಡೆಯ ವಿಡಿಯೋ ತರಗತಿಗೆ ಎಲ್ಲರಿಗೂ ಸ್ವಾಗತ. ಕಳೆದ 2 ವಿಡಿಯೋಗಳಲ್ಲಿ ನಾವು ಪಾಲಿನಾಮಿಯಲ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಒಂದು ಸಮ್ಮರಿಯನ್ನು ಒಂದು ರೀಕ್ಯಾಪ್ ಮಾಡೋಣಂತೆ. ಪಾಲಿನಾಮಿಯಲ್ಸ್ ಅಂತ ನಮ್ಗೆ ಗೊತ್ತಿದೆ. ಪಾಲಿನಾಮಿಯಲ್ಸ್ ಆಫ್ ಡಿಗ್ರಿ 1 and 2 and 3 ಆರ್ ಕಾಲ್ಡ್ linear, quadratic and cubic polynomials respectively. That means ಪಾಲಿನಾಮಿಯಲ್ಸ್ಗೆ ಡಿಗ್ರಿ 1 ಇತ್ತು ಅಂತಂದರೆ ಅದನ್ನ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಡಿಗ್ರಿ 2 ಇತ್ತು ಅಂತಂದರೆ ಅದನ್ನು ಕ್ವಾಡ್ರೇಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅದೇ ಥರ ಡಿಗ್ರಿ 3 ಇತ್ತು ಅಂತಂದರೆ ಅದನ್ನು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಇವು ಡಿಪೆಂಡಿಂಗ್ ಅಪಾನ್ ಡಿಗ್ರಿ ನಾವು ಪಾಲಿನಾಮಿಯಲ್ಸನ್ನು ಕ್ಲಾಸಿಫೈ ಮಾಡ್ತೀವಿ. ಲೀನಿಯರ್, ಕ್ವಾಡ್ರೇಟಿಕ್, ಕ್ಯೂಬಿಕ್ ಅಂತೇಳಿ ಡಿಪೆಂಡಿಂಗ್ ಅಪಾನ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಇನ್ವಾಲ್ವ್ಡ್ ಇನ್ ಇಟ್, ದಟ್ ಈಸ್ ಕಾಲ್ಡ್ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಅದನ್ನು ನಾವು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಡಿಪೆಂಡಿಂಗ್ ಅಪಾನ್ ದ ಡಿಗ್ರಿ, if the degree of the polynomial is 1, then it is called linear polynomial. If degree of the polynomial is 2, then we can call that as quadratic polynomial. If degree of the polynomial is 3, then we can call that as cubic polynomial. The second one, a quadratic polynomial in x with real coefficients is of the form ax square plus bx plus c, where a, b, c are real numbers and a must be not equal to 0. The general form of quadratic equation is ax square plus bx plus c, where a must be not equal to 0. a 0 ಆಗಿರಬಾರ್ದು. this is called general form of quadratic equation, quadratic polynomial. ಜನರಲ್ ಫಾರ್ಮ್ ಆಫ್ ಕ್ವಾಡ್ರೇಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅಲ್ಲಿ ಎ, ಬಿ, ಸಿ ಅಥವಾ 3 ಕೂಡ ರಿಯಲ್ ನಂಬರ್ಸ್ ಆಗಿರುತ್ತೆ. ಎ ಮಸ್ಟ್ ಬಿ ನಾಟ್ ಈಕ್ವಲ್ ಟು 0, ಎ 0ಗೆ ಸಮ ಆಗಿರಬಾರ್ದು. ದೆನ್ ಥರ್ಡ್ ಒನ್, ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಆರ್ ಪ್ರಿಸೈಸ್ಲಿ ದ ಎಕ್ಸ್ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವೇರ್ ದ ಗ್ರಾಫ್ ಆಫ್ ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಂಟರ್ಸೆಕ್ಟ್ ಅಟ್ ದ ಎಕ್ಸ್ ಆಕ್ಸಿಸ್. ನಾವೇನಾದರೂ ದ ಜೊಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಅಂದರೆ ಅರ್ಥ ಏನಪ್ಪ ಅಂತಂದರೆ, ಅವು ಸಪೋಸ್ ಒಂದು ಪಿ ಆಫ್ ಎಕ್ಸ್ ಅನ್ನೋದು ಒಂದು ಪಾಲಿನಾಮಿಯಲ್ ಇದೆ ಅಂತ ಅಂದ್ಕೊಂಡ್ರೆ, ಅದಕ್ಕೆ ನಾವೇನಾದರೂ ಗ್ರಾಫ್ ಹಾಕಿದ್ವಿ ಅಂತಂತಂದರೆ ಆ ಗ್ರಾಫ್ ಆ ಪಾಲಿನಾಮಿಯಲು ಅಂದರೆ ಸಪೋಸ್ ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂತೇಳಿ ಇಕ್ವೇಷನ್ ಬರ್ಕೊಂಡು ನಾವೇನಾರ ಗ್ರಾಫ್ ಹಾಕಿದ್ವಿ ಅಂತಂದರೆ ಆ ಗ್ರಾಫು ಎಕ್ಸ್ ಆಕ್ಸಿಸನ್ನು ಎಲ್ಲಿ ಟಚ್ ಆಗುತ್ತೆ ಅವನ್ನ ನಾವು ಝೀರೋಸ್ ಅಂತ ಕರಿತೀವಿ. ನೋಡಿರಿ, ಇಲ್ಲಿ ಈ ಪರ್ಟಿಕ್ಯುಲರ್ ಗ್ರಾಫಲ್ಲಿ 4 ಪಾಯಿಂಟ್ ಹತ್ರ 5 ಪಾಯಿಂಟ್ ಹತ್ರ ಟಚ್ ಆಗ್ತಿದೆ. 1 2 3 ಪಾಯಿಂಟ್ ನಂಬರ್ 1 2 3 4 5 ಪಾಯಿಂಟ್ಸ್ ಹತ್ರ ಟಚ್ ಆಗ್ತಿದೆ. ದೇರ್ಫೋರ್ 5 ಝೀರೋಸ್ ಅಂತ ಹೇಳ್ತೀವಿ. ಝೀರೋಸು 5 ಇದ್ದಾವೆ ಅಂತ ಹೇಳ್ತೀವಿ. ಸಿಮಿಲರ್ಲಿ ಎಷ್ಟು ಪಾಯಿಂಟ್ ಹತ್ರ ಗ್ರಾಫು ಎಕ್ಸ್ ಆಕ್ಸಿಸನ್ನು ಟಚ್ ಆಗುತ್ತೋ ಅಷ್ಟು ಝೀರೋಸ್ ಅಂತ ಹೇಳ್ತೀವಿ. ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಒನ್. A quadratic polynomial can have at most 2 zeros. Cubic polynomial can have at most 3 zeros. ನೋಡ್ರಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲು ಮ್ಯಾಕ್ಸಿಮಮ್ ಅಂದರೆ 2 zeros ಇರುತ್ತೆ. ಲೀನಿಯರ್ ಪಾಲಿನಾಮಿಯಲ್ಗೆ ಮ್ಯಾಕ್ಸಿಮಮ್ ಅಂದರೆ 1 0 ಇರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಮ್ಯಾಕ್ಸಿಮಮ್ ಅಂದರೆ 2 zeros ಇರುತ್ತೆ. ಆ್ಯಂಡ್ ಕ್ಯೂಬಿಕ್ ಪಾಲಿನಾಮಿಯಲ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ 3 zeros ಇರುತ್ತೆ. ಅಟ್ ಮೋಸ್ಟ್ 3 zeros ಜ್ಞಾಪಕ ಇಟ್ಕೊಂಡಿರಿ. ಮೂರಕ್ಕಿಂತ ಕಡಿಮೆನೂ ಇರ್ಬೋದು. ಸಪೋಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತಂದರೆ ಮ್ಯಾಕ್ಸಿಮಮ್ 2 ಇರ್ಬೋದು, 2ಕ್ಕಿಂತ ಕಡಿಮೆ ಇರ್ಬೋದು. ಕೆಲವೊಂದು ಸಿಚುವೇಷನಲ್ಲಿ 2ಕ್ಕಿಂತ ಕಡಿಮೆನೂ ಇರುತ್ತೆ. ಸಪೋಸ್ 1 ಯಾವಾಗ ಬರುತ್ತೆ ಅಂತಂತಂದರೆ ಅದು ರಿಪೀಟೆಡ್ ರೂಟ್ ಆಗಿದ್ದರೆ, ರಿಪೀಟೆಡ್ 0 ಆಗಿತ್ತಂದರೆ ಅದು ಅವಾಗ 1 ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಅಟ್ ಮೋಸ್ಟ್ 2 zeros quadratic polynomial can have at most 2 zeros. Similarly, cubic polynomial can have at most 3 zeros ಇರುತ್ತೆ. And then if alpha and beta are zeros of the quadratic polynomial ax square plus bx plus c, then sum of roots, suppose if alpha and beta are zeros of the polynomial ax square plus bx plus c, ಆಲ್ಫಾ ಮತ್ತು ಬೀಟಾನ ಝೀರೋಸ್ 2 ಝೀರೋಸ್ ಅಂತ ಅಂದ್ಕೊಂಡ್ರೆ ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ax square plus bx plus ಇದು ಸಮ್ ಆಫ್ ಝೀರೋಸ್ ಏನಾಗಿರುತ್ತೆ ಅಂತಂದರೆ ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ, ದಟ್ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಗಿರುತ್ತೆ. ಸಮ್ ಆಫ್ ಝೀರೋಸ್. ಮೈನಸ್ ಬಿ ಅಂತಂದರೆ ಕೋಎಫಿಷಿಯಂಟ್ ಆಫ್, ಇಲ್ಲಿ ಬಿ ಅಂತಂದರೆ ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಅಂತಂದರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಮೈನಸ್ ಬಿ ಬೈ ಎ ಅಂತಂದರೆ
ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಆಗಿರುತ್ತೆ. ಯಾವುದು ಸಮ್ ಆಫ್ ಝೀರೋಸ್. ಸಿಮಿಲರ್ಲಿ ಪ್ರಾಡಕ್ಟ್ ಆಫ್ ಝೀರೋಸ್ see alpha into beta is given by c by a. c by a ಅಂತಂದ್ರೆ c is nothing but that is constant term divided by a ಅಂತಂದ್ರೆ coefficient of x square. see coefficient of x square ಆಗಿರುತ್ತೆ. see this is the relation between the coefficients and the zeros of the polynomial. zeros ಮತ್ತೆ coefficients ಮಧ್ಯೆ ಇರತಕ್ಕಂತ ಸಂಬಂಧ ಇದು. sum of zeros for a quadratic polynomial, sum of zeros is equal to minus b by a. That means coefficient of x divided by coefficient of x square minus coefficient of x divided by coefficient of x square, and then product of zeros is given by c by a, that is nothing but constant term divided by coefficient of x square. Now sixth one, if alpha beta gamma are zeros of the polynomial ax cube plus bx square plus cx plus d, and that is nothing but it is a cubic polynomial. This is the standard form of cubic polynomial, ax cube plus bx square plus cx plus d. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿಯಮ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಇದು. ಸಪೋಸ್ ಆಲ್ಫಾ ಬೀಟಾ ಗಾಮಾ ಅನ್ನೋದು 3 ರೂಟು ಈ ಕ್ಯೂಬಿಕ್ ಪಾಲಿನಾಮಿಗೆ ರೂಟ್ ಜೀರೋಸ್ ಅಂತ ಅಂದ್ಕೊಂಡ್ರೆ, ದೆನ್ ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಸಿ ಏನಾಗಿರುತ್ತೆ ಅಂತಂದರೆ ಮೈನಸ್ ಬಿ ಬೈ ಎ ಆಗಿರುತ್ತೆ. ಸಿ ಮೈನಸ್ ಬಿ ಮೀನ್ಸ್ ಸಿ ಮೈನಸ್ ಆಫ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ಎ ಮೀನ್ಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ಅದೇ ಥರ sum of product of zeros taken 2 at a time, that is nothing but alpha beta plus beta gamma plus gamma alpha. ಸಿ ಇದು ಏನಾಗಿರುತ್ತೆ ಅಂದರೆ ಸಿ ಬೈ ಎ ಆಗಿರುತ್ತೆ. ಸಿಮಿಲರ್ಲಿ ಪ್ರಾಡಕ್ಟ್ ಆಫ್ ರೂಟ್ಸ್ ಆಲ್ಫಾ ಇಂಟು ಬೀಟಾ ಇಂಟು ಗಾಮಾ ಮೈನಸ್ ಡಿ ಬೈ ಎ ಆಗಿರುತ್ತೆ. ದಿಸ್ ಈಸ್ ಫಾರ್ ಕ್ಯೂಬಿಕ್ ಪಾಲಿನಾಮಿಯಲ್. ಇದು ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಇದು ಈಕ್ವಲ್ ಆಗಿರುತ್ತೆ. ಸೊ ಇದನ್ನು ಈ ಫಾರ್ಮುಲಾಸ್ ಇದ್ದಂಗೆ ನೀವೆಲ್ಲ ಜ್ಞಾಪಕ ಇಟ್ಕೋಬೇಕು. ಇದು ಸೊ ಇಷ್ಟೆಲ್ಲ ಕೂಡ ನಾವು ಈ ಒಂದು ಪಾಲಿನಾಮಿಯಲ್ ಚಾಪ್ಟ್ರಲ್ಲಿ ಓದಿದ್ದೀವಿ. ನಾವು ಈ ಒಂದು ಚಾಪ್ಟ್ರಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಬರುತ್ತೆ. ಸಾರಿ ಒಂದು 1 ಮಾರ್ಕ್ಸಿನ ಕ್ವಶನು 1 ಮಾರ್ಕು, 2 ಕ್ವಶನ್ ಬರುತ್ತೆ, ಆ್ಯಂಡ್ 3 ಮಾರ್ಕ್ಸಿನ ಕ್ವಶನು 1 ಬರುತ್ತೆ. ಈ ಒಂದು ಚಾಪ್ಟ್ರಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡೋಕ್ಕೆ ಹೋಗಿರೋ ಮುಂಚೆ ಈ ಒಂದು ಕೆಲವೊಂದು ಐಡೆಂಟಿಟೀಸ್ ನಿಮ್ಗೆ ಜ್ಞಾಪಕ ಇರಬೇಕು. ಸೊ ಯಾವ್ಯಾವಪ್ಪ ಅಂತಂದರೆ ನಾನು ಲಿಸ್ಟ್ ಮಾಡಿದ್ದೀನಿ, ಇವನ್ನ ನೀವು ಕೂಡ ಬರ್ಕೊಳ್ರಿ. ಬರ್ಕೊಂಡು ನೀವು ಅದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಐಡೆಂಟಿಟೀಸು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ 2ab ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಆ್ಯಂಡ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರನ್ನು ಫ್ಯಾಕ್ಟರ್ಸನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದು. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ದು ಫ್ಯಾಕ್ಟರ್ಸು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೋದು. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅದರ ಫ್ಯಾಕ್ಟರ್ಸು ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್, ಇದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ದು ಫ್ಯಾಕ್ಟರ್ಸು. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ದು ಎ ಕ್ಯೂಬ್ ಪ್ಲಸ್ 3 ಎ ಸ್ಕ್ವೇರ್ ಬಿ ಪ್ಲಸ್ 3 ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್, ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ. ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಎ ಕ್ಯೂಬ್ ಮೈನಸ್ 3 ಎ ಸ್ಕ್ವೇರ್ ಬಿ ಪ್ಲಸ್ 3 ಎ ಬಿ ಸ್ಕ್ವೇರ್ ಮೈನಸ್ ಬಿ ಕ್ಯೂಬ್. ಸಿ ಇದು ಆಲ್ಜಿಬ್ರೈಕ್ ಐಡೆಂಟಿಟೀಸು, ಇವಿಷ್ಟನ್ನು ಜ್ಞಾಪಕ ಇಟ್ಕೊಂಡಿರಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಈಗ ಲೆಟ್ ಅಸ್ ಮೂವ್ ಆನ್ ಟು ಸಮ್ ಪ್ರಾಬ್ಲಮ್ಸ್. ಸಿ ಫಸ್ಟ್ ಒನ್, ಫೈಂಡ್ ದ ಝೀರೋಸ್ ಆಫ್ ದ ಫಾಲೋಯಿಂಗ್ quadratic polynomials and verify the relationship between zeros and coefficients. Okay. Find the zeros of the following quadratic polynomials and verify the relationship between zeros and the coefficients. ಒಂದಿಷ್ಟು ಪ್ರಾಬ್ಲಮ್ಸನ್ನು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇವು ಸಾಲ್ವ್ ಮಾಡ್ತೀನಿ. ಅದೇ ಥರ ನೀವು ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇತ್ತು ಅಂತಂದರೆ 10th ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಕು ಎಕ್ಸಸೈಸ್ ನಂಬರ್ 2.2 ಓಪನ್ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಈಗ ನೋಡಿ,
See, first one, x square minus 2x minus 8. ಇದು ಫಸ್ಟ್ ಒನ್ನು. ಸಿ ನಾವು ಇಲ್ಲಿ ಝೀರೋಸ್ ಫೈಂಡ್ ಔಟ್ ಮಾಡೋಣ ಫಸ್ಟು. ಸಿ ಲೆಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಅಂತ ಅನ್ಕೊಳ್ಳೋಣ. ನಾವು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಇಂಪ್ಲೈಸ್, ನೋಡಿ ಝೀರೋಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತೇಳಿ ಅಸ್ಯೂಮ್ ಮಾಡ್ಕೋಬೇಕು. ನಾವು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಸ್ ಈಕ್ವಲ್ ಟು 0. ಇದನ್ನು ಮಿಡಲ್ ಟರ್ಮ್ ಫ್ಯಾಕ್ಟರೈಸೇಷನ್ ಮಾಡೋಣಂತೆ. ನೋಡಿರಿ, ಫ್ಯಾಕ್ಟರೈಸೇಷನ್ ಹೆಂಗೆ ಮಾಡೋದು ಅಂದರೆ, ಇವಾಗ ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ ಕಾನ್ಸ್ಟೆಂಟ್ ಟರ್ಮು. ಫಸ್ಟ್ ಟರ್ಮ್ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, ಕಾನ್ಸ್ಟೆಂಟ್ ಟರ್ಮ್ ಏನಿದೆ ಮೈನಸ್ 8 ಇದೆ. ಇವನ್ನೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, ಮೈನಸ್ 8x ಸ್ಕ್ವೇರ್ ಬರುತ್ತೆ. ಈ ಮೈನಸ್ 8x ಸ್ಕ್ವೇರ್ಗೆ ನಾವು ಫ್ಯಾಕ್ಟರ್ಸ್ ಬರೀಬೇಕು. ಆ ಫ್ಯಾಕ್ಟರ್ಸ್ ಹೇಗಿರಬೇಕು ಅಂತಂದರೆ, ಆ ಎರಡು ಫ್ಯಾಕ್ಟರ್ಸನ್ನು ಆಡ್ ಮಾಡಿದ್ರೆ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಮಿಡಲ್ ಟರ್ಮ್ ಬರಬೇಕು, ಮೈನಸ್ 2x ಬರಬೇಕು. ಆ ಥರ ಇರಬೇಕು. ನಾನು ಇದನ್ನೇನು ಮಾಡ್ತೀನಿ ಅಂದರೆ, ಮೈನಸ್ 4x ಮೈನಸ್ 2x ಅಂತೇಳಿ ಫ್ಯಾಕ್ಟರ್ಸ್ ಬರ್ಕೊತೀನಿ. ಈಗ ನೋಡಿರಿ, ಮೈನಸ್ 4x ಇಂಟು ಮೈನಸ್ 2x, ಸೊ ಇವೆರಡನ್ನು ನಾನು ಇವೆರಡು ಮೈನಸ್ 4x ಪ್ಲಸ್ 2x ಅಂತ ಬರೀತೀನಿ. ನೋಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 4 2 ಜ 8. ಸಾರಿ, ಸ್ವಲ್ಪ ಪ್ರಾಬ್ಲಮ್ ಆಯಿತು. ಓಕೆ, ನಾವು ಈಗ ನೋಡಿ ಮೈನಸ್ 4x 2x ಅಂತೇಳಿ ಫ್ಯಾಕ್ಟರ್ಸ್ ಬರ್ಕೊಂಡಿದ್ದೀನಿ. ನೋಡಿ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 8x ಸ್ಕ್ವೇರ್ ಬರುತ್ತೆ. ಇವೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಮೈನಸ್ 2x ಬರುತ್ತೆ. ಈ ಥರ ಬರ್ಕೊಳ್ಬೇಕು ನಾವು. ದಿಸ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊತೀನಿ. ಮೈನಸ್ 2x ಮೈನಸ್ 4x ಪ್ಲಸ್ 2x ಅಂತ ಬರೀತೀನಿ. ಮೈನಸ್ 8 ಆ್ಯಸ್ ಇಟ್ ಈಸ್ 0. ನೋಡಿರಿ, ಈ ಥರ ನಾನು ಬರ್ಕೊಂಡಿದ್ದೀನಿ. ಏನು, ಎಕ್ಸ್ ಸ್ಕ್ವೇರನ್ನು ಹಾಗೆ ಬರ್ಕೊಂಡಿದ್ದೀನಿ. ಮೈನಸ್ 2x ಮೈನಸ್ 4x ಪ್ಲಸ್ 2x ಅಂತ ಬರೆದಿದ್ದೀನಿ. ಮೈನಸ್ 8 ಹಾಗೆ ಬರೆದಿದ್ದೀನಿ. ನಾವು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಸ್ಟು 2 ಟರ್ಮ್ಸಲ್ಲಿ ಕಾಮನ್ ಏನಿದೆ ಅದನ್ನು ನೋಡೋಣಂತೆ. ಫಸ್ಟ್ 2 ಟರ್ಮ್ಸಲ್ಲಿ ಕಾಮನ್ ಟರ್ಮ್ ಏನಿದೆ, ಎಕ್ಸ್ ಕಾಮನ್ ಇದೆ. ಎಕ್ಸ್ ಕಾಮನನ್ನು ಹೊರಗಡೆ ತೆಗೆದ್ರೆ ಫಸ್ಟ್ ಟರ್ಮಲ್ಲಿ ಉಳಿಯೋದು ಎಕ್ಸ್ ಉಳಿಯುತ್ತೆ ನಮಗೆ. ಸೆಕೆಂಡ್ ಟರ್ಮಲ್ಲಿ ಮೈನಸ್ 4 ಉಳಿಯುತ್ತೆ. ನಾವು ಥರ್ಡ್ ಟರ್ಮ್ ಮತ್ತು ಫೋರ್ತ್ ಟರ್ಮಲ್ಲಿ ಈಗ ಕಾಮನ್ ಏನು ಹೇಳಿದೆ ಅಂತ ನೋಡೋಣ. ಪ್ಲಸ್ 2 ಕಾಮನ್ ತೆಗೆಯೋಣ. ನಾವು ಥರ್ಡ್ ಟರ್ಮಲ್ಲಿ ಎಕ್ಸ್ ಉಳಿಯುತ್ತೆ, ಫೋರ್ತ್ ಟೈಮಲ್ಲಿ ಮೈನಸ್ 4 ಉಳಿಯುತ್ತೆ. ಈಸ್ ಈಕ್ವಲ್ ಟು 0 ಆ್ಯಸ್ ಇಟ್ ಈಸ್. ಅದು ಹಾಗೆ ಈಸ್ ಈಕ್ವಲ್ ಟು 0 ಬರೆಯೋಣ. ನಾವು ಈಗ ಫಸ್ಟ್ ಟರ್ಮು ಮತ್ತು ಸೆಕೆಂಡ್ ಟರ್ಮಲ್ಲಿ ಅಬ್ಸರ್ವ್ ಮಾಡಿರಿ. ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮಲ್ಲಿ ಏನು ಕಾಮನ್ ಇದೆ, ಎಕ್ಸ್ ಮೈನಸ್ 4 ಕಾಮನ್ ಇದೆ, ಹೊರಗಡೆ ತೆಗಿತೀನಿ. ಉಳಿದಿರೋದು ಫಸ್ಟ್ ಟರ್ಮಲ್ಲಿ ಎಕ್ಸ್ ಉಳೀತು, ಸೆಕೆಂಡ್ ಟರ್ಮಲ್ಲಿ 2 ಉಳಿಯುತ್ತೆ. ಸಿ ಈಸ್ ಈಕ್ವಲ್ ಟು 0. ಹೌದಾ? ಇಷ್ಟೇ ಅರ್ಥ ಆಯ್ತಾ ನಿಮಗೆ? ಇಷ್ಟೇ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸಿ ನೋಡಿರಿ, ಫಸ್ಟ್ ಟರ್ಮು ಮತ್ತು ಸೆಕೆಂಡ್ ಟರ್ಮಲ್ಲಿ ಎಕ್ಸ್ ಮೈನಸ್ 4 ಕಾಮನ್ ಇದೆ. ಈ ಎಕ್ಸ್ ಮೈನಸ್ 4 ಅನ್ನು ತೆಗೆದ್ರೆ ಫಸ್ಟ್ ಟರ್ಮಲ್ಲಿ ಎಕ್ಸ್ ಉಳಿಯುತ್ತೆ, ಎಕ್ಸ್ ಬರೆದಿದ್ದೀನಿ. ಪ್ಲಸ್ ಸೆಕೆಂಡ್ ಟರ್ಮಲ್ಲಿ 2 ಉಳಿದಿದೆ, 2 ಬರೆದಿದ್ದೀನಿ. ನಾವು ದಿಸ್ ಇಂಪ್ಲೈಸ್ ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ನಾವು ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ ಟು 0 ಅಥವಾ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು, ಇದು ಮೈನಸ್ 4 ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಪ್ಲಸ್ 4 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 4 ಒಂದು ವ್ಯಾಲ್ಯೂ. ಆರ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2, ಈ ಪ್ಲಸ್ 2 ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಅನ್ನೋದು ಇನ್ನೊಂದು ವ್ಯಾಲ್ಯೂ. ಇದು ದೀಸ್ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 4 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು minus 2, x is equal to plus 4 and x is equal to minus 2 are the zeros of R. 6 4 and minus 2 are zeros of p of x. p of x ಅಂದರೆ given polynomial. x is equal to 4 and minus 2 are zeros of the given polynomial. ನೋಡಿ, ಕ್ವಶನ್ ಏನು ಕೊಟ್ಟಿದ್ದಾನೆ, find the zeros of the following quadratic polynomials and verify the relationship between
zeros and coefficients ಅಂತ ಕೊಟ್ಟಿದ್ದಾನೆ. ಈಗ ನಾವು zeros ಫೈಂಡ್ ಔಟ್ ಮಾಡಿದ್ದೀವಿ. ಒನ್ ಫಸ್ಟ್ ಜೀರೋ ಇಸ್ x is equal to 4, ಸೆಕೆಂಡ್ ಈಸ್ -2. zeros ಫೈಂಡ್ ಔಟ್ ಮಾಡಿ ಈಗ ರಿಲೇಷನ್ಶಿಪ್ ಬಿಟ್ವೀನ್ zeros and coefficientನ ನಾವು ವೆರಿಫೈ ಮಾಡಬೇಕು. ನಾವು ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ ಬರ್ಕೊತೀನಿ. p of x is equal to x square minus 2x minus 8. Now by comparing it to the standard quadratic equation, ಏನು ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಇಕ್ವೇಷನು ax square plus bx plus c ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸಿ ಇದು ವೇರ್ ಎ ವಿಷ್ಣು ನಾಟ್ ಈಕ್ವಲ್ ಟು 0, ಇದು ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಹೌದಾ? ಇದರಲ್ಲಿ ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಎ ಎಷ್ಟಿದೆ? 1 ಇದೆ. ವ್ಯಾಲ್ಯೂ ಆಫ್ ಬಿ ಎಷ್ಟಿದೆ? -2 ಇದೆ. ಸಿ ಎಷ್ಟಿದೆ? -8 ಇದೆ. ಹೌದಾ? ನಾವು ಸಮ್ ಆಫ್ zeros or let alpha and beta be zeros of p of x, zeros of p of x ಅಂತ ಅನ್ಕೋಣ. ನಾವು ಸಮ್ ಆಫ್ zeros ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? ನಾವು ಮೈನಸ್ ಸಮ್ ಆಫ್ zeros, ನಾವು ಈಗಾಗಲೇ zeros ಫೈಂಡ್ ಔಟ್ ಮಾಡಿದ್ವಿ. ಏನು? ಒಂದು 0 4, ಇನ್ನೊಂದು -2, 4 ಪ್ಲಸ್ ಆಫ್ -2 ಸಮ್ ಆಫ್ zeros. ಹೌದಾ? ಇದೇನಾಗುತ್ತೆ? 4 -2 ದಟ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಈ 2 ನಾನು ಈ 2ನ ಏನಂತ ಬರಿತೀನಿ ಅಂದರೆ ಮೈನಸ್ ಆಫ್ -2 ಡಿವೈಡೆಡ್ ಬೈ 1 ಅಂತ ಬರಿತೀನಿ. ಬರಿಬೋದಾ? ಯಾಕೆ ಅಂತಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನಾವು ಹಾಗಾದರೆ ಈ ಮೈನಸ್ ಹಾಗೆ ಬರ್ಕೊತೀನಿ. ಈ -2 ಅಂದರೆ ಏನು? -2 ಈಸ್ ಬಿ. ಹೌದಾ? ಬಿ ಅಂದರೆ ಬಿ ಡಿವೈಡೆಡ್ ಬೈ ಈ 1 ಅಂದರೆ ಯಾವುದು? ಎ. ಸಿ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಅಂತಂದರೆ coefficient of x divided by coefficient of x square. So hence the relationship between sum of zeros and sum of zeros is verified and coefficient. Now product of zeros. Product of zeros alpha into beta is equal to c by a. c ಅಂದರೆ ಎಷ್ಟಿದೆ? -8 ಇದೆ. ಸಾರಿ, ಪ್ರಾಡಕ್ಟ್ ಆಫ್ zeros, ನಾವು zeros ಫೈಂಡ್ ಔಟ್ ಮಾಡಿದ್ದೀವಲ್ವಾ? 4 ಇಂಟು -2 ದಟ್ ಈಸ್ ಈಕ್ವಲ್ ಟು -4 2 8. ನಾವು ದಟ್ ಈಸ್ ಈಕ್ವಲ್ ಟು ಈ -8ಅನ್ನು -8 ಡಿವೈಡೆಡ್ ಬೈ 1 ಅಂತ ಬರೀತೀನಿ. ನಾವು -8 ಅಂದರೆ ಏನು? ಇಲ್ಲಿ ಸಿ. 1 ಅಂದರೆ ಎ. ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಹೌದಾ? ಸಿ ಎನ್ಸ್ ವೆರಿಫೈಡ್. ನೋಡಿ, ಈ ಥರ ವೆರಿಫೈ ಮಾಡಬೇಕು. ಸಿ ರಿಲೇಷನ್ಶಿಪ್ ಬಿಟ್ವೀನ್ ಸಮ್ ಆಫ್ zeros ಆ್ಯಂಡ್ ಪ್ರಾಡಕ್ಟ್ ಆಫ್ zeros-ಅನ್ನು ನೋಡಿ. ಫಸ್ಟು ನಾವೇನು ಮಾಡಿದ್ವಿ? zeros ಫೈಂಡ್ ಔಟ್ ಮಾಡಿದ್ವಿ ಬೈ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ. ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ನ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡು ಆ ಈಕ್ವೇಷನನ್ನು ಸಾಲ್ವ್ ಮಾಡಿದ್ರೆ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್, ಅದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಮಗೆ zeros ಸಿಗುತ್ತೆ. zeros ಸಿಕ್ಕ ಮೇಲೆ ಫೈಂಡ್ ಔಟ್ ಮಾಡಿದ್ಮೇಲೆ ನಾವು ಕೋಎಫಿಷಿಯೆಂಟ್ಸು ಮತ್ತು zeros ಮಧ್ಯೆ ಇರ್ತಕ್ಕಂಥ ರಿಲೇಷನನ್ನು ವೆರಿಫೈ ಮಾಡಬೇಕು. ಹೇಗೆ ಅಂದರೆ ಸಮ್ ಆಫ್ zeros, ಕೊಟ್ಟಿರ್ತಕ್ಕಂಥ zeros-ಅನ್ನು ಸಮ್ ಮಾಡಬೇಕು. ಬಂದಿರತಕ್ಕಂಥ ಸಮ್ಮು ಬಿ ಮೈನಸ್ ಬಿ ಬೈ ಎಗೆ ಈಕ್ವಲ್ ಇದೆಯಾ ಇಲ್ಲ ಚೆಕ್ ಮಾಡಬೇಕು. ಈಕ್ವಲ್ ಇತ್ತು ಅಂದರೆ ವೆರಿಫೈ ಆಗುತ್ತೆ. ಸಿಮಿಲರ್ಲಿ ಪ್ರಾಡಕ್ಟ್ ಆಫ್ zeros ಸಿ ಬೈ ಎ ಫಾರ್ಮ್ಗೆ ಇದೆಯೋ ಇಲ್ಲೋ ಬಂದಿರತಕ್ಕಂಥ ಪ್ರಾಡಕ್ಟು ಅಂತೇಳಿ ಚೆಕ್ ಮಾಡಬೇಕು. ಸರಿಯಾಗಿತ್ತು ಅಂತಂದರೆ ಹೆನ್ಸ್ ವೆರಿಫೈಡ್ ಅಂತ ಬರೀಬೇಕು. ಈ ಥರ ನಾವು ಸಮ್ ಆಫ್ zeros ಮತ್ತು ಪ್ರಾಡಕ್ಟ್ ಆಫ್ zeros-ಅನ್ನು ವೆರಿಫೈ ಮಾಡೋದು. ಆಯಿತಾ? ಸಿ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. ನಾನು ಥರ್ಡ್ ಪ್ರಾಬ್ಲಮ್ ಮಾಡಿಸ್ತೀನಿ. 6x square minus 3 minus 7x. 6x square minus 3 minus 7x. ಇದನ್ನು zeros ಫೈಂಡ್ ಔಟ್ ಮಾಡಿ ಕೋಎಫಿಷಿಯೆಂಟ್ಸನ್ನು ಮತ್ತು zeros ಮಧ್ಯೆ ಇರತಕ್ಕಂಥ ರಿಲೇಷನನ್ನು ವೆರಿಫೈ ಮಾಡೋಣ. ನಾವು ಲೆಟ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x square, ನಾನು ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊತೀನಿ ಇದನ್ನು, -7x - 3 ಸ್ಟ್ಯಾಂಡರ್ಡ್ ಫಾರ್ಮ್ ಬರ್ಕೊಂಡಿದ್ದೀನಿ. ಈಗ ಪಾಲಿನಾಮಿಯಲ್ ಸಿಕ್ತು. ನಾವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಇಂಪ್ಲೈಸ್ 6x square - 7x - 3 is equal to 0.
ನಾವು ಇದನ್ನು ಫ್ಯಾಕ್ಟರೈಸ್ ಮಾಡಬೇಕು. ಇಲ್ಲಿ ನೋಡಿರಿ, ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ ಏನಿದೆ, 6x² ಇಂಟು -3 ಎಷ್ಟಾಗುತ್ತೆ, -18x² ಆಗುತ್ತೆ. ಹೌದಾ, -18x². ನಾವು ಇದನ್ನು ಫ್ಯಾಕ್ಟರ್ಸ್ ಏನಂತ ಬರೀತೀರಾ, ಸರಿ, ಇಲ್ಲಿ -9x 2x ಅಂತ ಬರಿತೀನಿ, ಪ್ಲಸ್ 2x. ನೋಡಿರಿ, ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 9×18 x ಇಂಟು x² ಇದೇ ಬರುತ್ತೆ. ಹೌದಾ, ದೇರ್ಫೋರ್ 6x² -9x ಪ್ಲಸ್ 2x. ನೋಡಿರಿ, ಇವನ್ನ ಆಡ್ ಮಾಡಿದ್ರೆ -9x ಪ್ಲಸ್ 2x ಅನ್ನು ಮಾಡಿದ್ರೆ ಎಷ್ಟು ಬರುತ್ತೆ, -7x ಬರುತ್ತೆ. ದೇರ್ಫೋರ್ ಫ್ಯಾಕ್ಟರ್ಸು -9x ಆ್ಯಂಡ್ ಪ್ಲಸ್ 2x. ನಾವು ಈಗ ಫಸ್ಟ್ 2 ಟರ್ಮ್ಸ್ ನೋಡ್ರೆ ಏನು ಕಾಮನ್ ಇದೆ, ಎಕ್ಸ್ ಕಾಮನ್ ಇದೆ. ಎಕ್ಸ್ ಕಾಮನ್ ತೆಗೆದ್ರೆ ನಮ್ಗೆ ಇಲ್ಲಿ 3 ಕೂಡ ಕಾಮನ್ ಇದೆ. 3x ತೆಗಿತೀನಿ, 3x ತೆಗೆದ್ರೆ 2x ಉಳಿಯುತ್ತೆ. ಇಲ್ಲಿ ಮೈನಸ್ 3 3 9, 3 ಉಳಿಯುತ್ತೆ. ಇಲ್ಲಿ ಪ್ಲಸ್ 1 ಕಾಮನ್ ತೆಗಿತೀನಿ, 2x - 3 ಹಾಗೆ ಉಳಿಯುತ್ತೆ, = 0. ನೋಡಿ, ಫಸ್ಟ್ ಟರ್ಮು ಮತ್ತು ಸೆಕೆಂಡ್ ಟರ್ಮಲ್ಲಿ ಈಗ 2x - 3 ಕಾಮನ್ ಇದೆ, ಅದನ್ನು ಹೊರಗಡೆ ತೆಗಿತೀನಿ. ಉಳಿದಿರೋದೇನು, ಫಸ್ಟ್ ಟರ್ಮಲ್ಲಿ 3x ಉಳಿಯುತ್ತೆ, ಸೆಕೆಂಡ್ ಟರ್ಮಲ್ಲಿ ಪ್ಲಸ್ 1 ಉಳಿಯುತ್ತೆ, = 0. ಹೌದಾ, ಸಿ ದಿಸ್ ಇಂಪ್ಲೈಸ್ ಏನಾಗುತ್ತೆ, ದಿಸ್ ಕ್ಯಾನ್ ಬಿ ರಿಟನ್ ಆಸ್ 2x - 3 = 0 ಆರ್ 3x + 1 = 0. ಹೌದಾ, ನಾವು ಹಾಗಾದರೆ ಫಸ್ಟ್ ಇಕ್ವೇಷನ್ ಕನ್ಸಿಡರ್ ಮಾಡೋಣ. 2x = +3, x = 3/2, ಇದು 1 0. ಆರ್ ಸೆಕೆಂಡ್ ಇಕ್ವೇಷನ್ ಕನ್ಸಿಡರ್ ಮಾಡೋಣ. 3x = +1 ಈ ಕಡೆ ಕಳಿಸಿದ್ರೆ -1 ಆಗುತ್ತೆ, x = -1/3, ಇದು ಸೆಕೆಂಡ್ 0. ಹೌದಾ, 2 zeros ಸಿಕ್ತು ನಿಮಗೆ. ಈಗ ದೇರ್ಫೋರ್ the zeros of p of x are 3/2 and -1/3. ಹೌದಾ, ನೆಕ್ಸ್ಟ್ ಈಗ ಏನು ಮಾಡಬೇಕು, ನಾವು ವೆರಿಫೈ ಮಾಡಬೇಕು. ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ನ ವೆರಿಫೈ ಮಾಡಬೇಕು. ವೆರಿಫೈ ಮಾಡೋಣ. ನಾವು ಸಮ್ ಆಫ್ ಝೀರೋಸ್ = ಸಮ್ ಆಫ್ ಝೀರೋಸ್ ಏನು ಬರುತ್ತೆ, ಸಮ್ ಆಫ್ ಝೀರೋಸ್. ನೋಡಿ, ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಅಂತ ಅನ್ಕೋಣ. ನಾವು 1 0 ಏನು ಬಂದಿತ್ತು, ನಮಗೆ 3/2 ಬಂದಿತ್ತು. ಇನ್ನೊಂದು 0 ಏನು ಬಂದಿತ್ತು, -1/3 ಬಂದಿತ್ತು. ಹೌದು ತಾನೆ, ಸಿ ಸಮ್ ಆಫ್ ಝೀರೋಸ್. ನಾವು ಈಗ ಎಲ್ ಸಿ ಎಮ್ ಎಷ್ಟಾಗುತ್ತೆ, 6 is the LCM. ನಾವು 2 3 3 3 9 ಪ್ಲಸ್ ಇನ್ನು ಸಿಂಪ್ಲಿಫೈ ಮಾಡೋಣ, 3 2 -2, 9 - 2 ಆಗುತ್ತೆ, ದಟ್ ಈಸ್ 7/6. ನಾನು ಈ 7/6 ಅನ್ನು ಏನಂತ ಬರೀತೀನಿ ಅಂತಂದರೆ, 7/6 ಅನ್ನು -7/6 ಅಂತ ಬರಿತೀನಿ. ಇದು ಮೈನಸ್, ಈ ಮೈನಸ್ ಹಾಗೆ ಬರ್ಕೊತೀನಿ. ಈ ಮೈನಸ್ ಏನು, ಸಿ ಆ ಈಕ್ವೇಷನನ್ನು ನಾವು ಬರ್ಕೊಂಡ್ರೆ 6x² - 7x - 3 ಇದೆ. ಹೌದಾ, ಇದರಲ್ಲಿ ಎ ವ್ಯಾಲ್ಯೂ ಎಷ್ಟು, 6, ಬಿ ವ್ಯಾಲ್ಯೂ ಎಷ್ಟು, -7, ಸಿ ವ್ಯಾಲ್ಯೂ ಎಷ್ಟು, -3 ಇದೆ. ಹಾಗಾದರೆ -7 ಏನು, ಬಿ ವ್ಯಾಲ್ಯೂ, ಬಿ, ದಟ್ ಈಸ್ = 6 ಏನು, ಎ ವ್ಯಾಲ್ಯೂ, -b/a, ದಟ್ ಈಸ್ = coefficient of x divided by coefficient of x². Similarly, product of zeros is equal to alpha into beta. ನಾವು ಪ್ರಾಡಕ್ಟು ಒಂದು 3/2, ಇನ್ನೊಂದು -1/3. ಪ್ರಾಡಕ್ಟ್ ಮಾಡಿದ್ರೆ -3 / 2 3 6. ನಾವು ಇಸ್ ಈಕ್ವಲ್ ಟು ಈ -3/6 ಅನ್ನು ಏನಂತ ಬರಿಬೋದು, -3 ಏನು, ಸಿ, 6 ಏನು, ವ್ಯಾಲ್ಯೂ ಆಫ್ ಎ. ಹೌದಾ, ದೇರ್ಫೋರ್ ದಿಸ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಟರ್ಮ್ ಡಿವೈಡೆಡ್ ಬೈ ಎ ಅಂದರೆ coefficient of x². See, hence verified.
ಸೊ ಈ ಥರ ನೀವು ವೆರಿಫೈ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಪ್ರಾಬ್ಲಮ್ಗೆ ಫಸ್ಟ್ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಝೀರೋಸನ್ನು ಫೈಂಡ್ ಔಟ್ ಮಾಡಬೇಕು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡು, ಅದು ಪಾಲಿನಾಮಿಯಲ್ ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂಡ್ರೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರುತ್ತೆ. ಆ ಕ್ವಾಡ್ರಾಟಿಕ್ ಇಕ್ವೇಷನ್ದು ನೀವು ಝೀರೋಸನ್ನು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಝೀರೋಸ್ ಸಿಗುತ್ತೆ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ನ ಸಾಲ್ವ್ ಮಾಡಿದ್ರೆ ಝೀರೋಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಸಮ್ ಆಫ್ ಝೀರೋಸು ಮತ್ತು ಪ್ರಾಡಕ್ಟ್ ಆಫ್ ಝೀರೋಸು ಫೈಂಡ್ ಔಟ್ ಮಾಡಿ, ಅದು ಸಮ್ ಆಫ್ ಝೀರೋಸು ಮೈನಸ್ ಬಿ ಬೈ ಎಗೆ ಸಮ ಇದೆಯೋ ಮತ್ತು ಪ್ರಾಡಕ್ಟ್ ಆಫ್ ಝೀರೋಸು ಸಿ ಬೈ ಎಗೆ ಸಮ ಇದೆಯೋ ಅಂತೇಳಿ ಚೆಕ್ ಮಾಡಬೇಕು. ಅದು ಸರಿ ಇತ್ತು ಅಂತಂದರೆ ಹೆನ್ಸ್ ವೆರಿಫೈಡ್ ಅಂತ ಬರೀಬೇಕು. ಇದು ಈ ಥರ ಪ್ರಾಬ್ಲಮ್ಸು ನಿಮಗೆ ಕೊಡ್ಬೋದು.